ಹಾಯ್ ವಿವರ್ಸ್, ಇವತ್ತು ಗೀ ಬಿಸ್ಕೆಟ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಜಾರನ್ನು ತಗೊಂಡು ಅದಕ್ಕೆ ಅರ್ಧ ಕಪ್ನಷ್ಟು ಸಕ್ಕರೆನ ಹಾಕ್ಕೊಬೇಕು. ಅದನ್ನು ಪುಡಿ ಮಾಡಿ ಇಟ್ಕೊಬೇಕಾಗುತ್ತೆ. ನಂತರ ಒಂದು ಬೌಲ್ ತಗೊಂಡು ಅದಕ್ಕೆ ಪುಡಿ ಮಾಡಿದಂಥ ಸಕ್ಕರೆ ಪುಡಿನ ಹಾಕ್ಕೊಬೇಕಾಗುತ್ತೆ. ನಂತರ ಅದಕ್ಕೆ 1 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಬೇಕಾಗುತ್ತೆ. ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಬೇಕು. ಸಾಲ್ಟ್ ಹಾಕೋದ್ರಿಂದ ಸಿಹಿನ ಎನ್ಹ್ಯಾನ್ಸ್ ಮಾಡುತ್ತೆ. ನಂತರ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ತುಪ್ಪನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ, ಕಲಿಸ್ಕೋಬೇಕಾಗುತ್ತೆ. ನೋಡಿ, ಸ್ವಲ್ಪ ಸ್ವಲ್ಪನೇ ತುಪ್ಪನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಬರಬೇಕು. ತುಪ್ಪನ ನೋಡಿ ಹೀಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಬರಬೇಕು. ಅದು ಚಪಾತಿ ಹಿಟ್ಟಿನ ಹದಕ್ಕೆ ಬರೋವರೆಗೂ ತುಪ್ಪನ ಹಾಕ್ಕೊಂಡು ಕಲಿಸ್ಕೊಬೇಕು. ನೋಡಿ, ಈ ಹದಕ್ಕೆ ಬರಬೇಕು ಹಿಟ್ಟು. ನಂತರ ಚಿಕ್ಕ ಚಿಕ್ಕ ಉಂಡೆನ ಮಾಡ್ಕೊಂಬಿಟ್ಟು ಅದನ್ನು ಪ್ರೆಸ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಅದನ್ನು ಈ ಥರ ಸ್ವಲ್ಪ ದಪ್ಪದಾಗಿ ಪ್ರೆಸ್ ಮಾಡ್ಕೊಬೇಕಾಗುತ್ತೆ. ಈ ಥರ ಮಾಡ್ಕೊಂಡು ಇಟ್ಕೊಬೇಕಾಗುತ್ತೆ. ನೋಡಿ, ಹೀಗೆ ಮಾಡ್ಕೊಂಡು ಇಟ್ಕೊಂಡಿದ್ದಾದಮೇಲೆ ಒಂದು ಪ್ಲೇಟ್ನಲ್ಲಿ ನಾವು ಮಾಡ್ಕೊಂಡು ಇಟ್ಕೊಂಡಂತಹ ಎಲ್ಲ ಬಿಸ್ಕೆಟ್ಸ್ನ ಇಟ್ಕೊಬೇಕಾಗುತ್ತೆ. ಇಟ್ಕೊಂಡಿದ್ದಾದಮೇಲೆ ಅದಕ್ಕೆ ನೋಡಿ ಹೀಗೆ ಎಲ್ಲ ಇಟ್ಕೊಬೇಕು. ಇಟ್ಕೊಂಡಿದ್ದಾದಮೇಲೆ ಮಧ್ಯದಲ್ಲಿ ಸ್ವಲ್ಪ ಚಾಕೋ ಚಿಪ್ಸನ್ನು ಇಟ್ಕೊಬೇಕಾಗುತ್ತೆ. ನೋಡಿ ಹೀಗೆ ನೋಡಿ, ಮಧ್ಯದಲ್ಲಿ ಒಂದೊಂದು ಚಾಕೋ ಚಿಪ್ಸ್ನ ಇಟ್ಕೊಂಬರ್ಬೇಕು. ಚಾಕೋ ಚಿಪ್ಸ್ನ ಇಡೋದ್ರಿಂದ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಅದು ಬೇಕಿದ್ದರೆ ಹಾಕೋಬೋದು, ಇಲ್ಲಾಂದರೆ ಬೇಡ, ಆಪ್ಷನಲ್ ಆಗಿರುತ್ತೆ. ನಂತರ ಒಲೆ ಮೇಲೆ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಮರಳನ್ನು ಹಾಕ್ಕೊಬೇಕಾಗುತ್ತೆ. ಮರಳು ಬದಲು ಉಪ್ಪನ್ನು ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ನೋಡಿ, ಮರಳನ್ನು ಒಂದೇ ಸಮನಾಗಿ ಸ್ಪ್ರೆಡ್ ಮಾಡಬೇಕು. ನಂತರ ಅದರ ಮೇಲೆ ಒಂದು ಸ್ಟ್ಯಾಂಡನ್ನು ಇಟ್ಕೊಬೇಕು. ಇಟ್ಕೊಂಡು ಅದನ್ನು ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ 5 ನಿಮಿಷ ಪ್ರೀ ಹೀಟ್ ಮಾಡ್ಕೊಬೇಕಾಗುತ್ತೆ. ಪ್ರೀ ಹೀಟ್ ಮಾಡ್ಕೊಬೇಕು. ಪ್ರೀ ಹೀಟನ್ನು ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಆವಾಗಲೇ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬಿಸ್ಕೆಟಿಂದು, ಅದನ್ನೆಲ್ಲ ಇಡಬೇಕು. ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಪ್ಲೇಟನ್ನು ಇಟ್ಕೊಬೇಕು. ಇಟ್ಕೊಂಡಿದ್ದಾದಮೇಲೆ ಏನು ಮಾಡಬೇಕಂತಂದರೆ ಅದನ್ನು ಬೇಯಿಸೋದಕ್ಕೆ 700 ನೋಡಿ 700ಕ್ಕೆ ಇಟ್ಕೊಬೇಕಾಗುತ್ತೆ. 700ಕ್ಕೆ ಇಟ್ಕೊಬೇಕಾಗುತ್ತೆ. ಇಟ್ಕೊಂಡು ಅದನ್ನು 15ರಿಂದ 20 ನಿಮಿಷ ಬೇಯಿಸಬೇಕು. ಬೇಯಿಸಿದಾದಮೇಲೆ ಹೀಗೆ ರೆಡಿಯಾಗಿರುತ್ತೆ. ನೋಡಿ, ಹೀಗೆ ರೆಡಿಯಾಗಿರುತ್ತೆ. ಅದನ್ನ ಸ್ವಲ್ಪ ಹೊತ್ತು ಕೂಲ್ ಆಗೋದಕ್ಕೆ ಬಿಡಬೇಕು. ನೋಡಿ, ಹೀಗೆ ರೆಡಿಯಾಗಿರುತ್ತೆ. ಕೂಲ್ ಆಗಿದ್ದಾದಮೇಲೆ ನೋಡಿ, ಹೀಗೆ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ನೋಡಿ. ನೋಡಿ, ಎಷ್ಟು ಚೆನ್ನಾಗಾಗಿದೆ ಬಿಸ್ಕೆಟ್. ಹೀಗೆ ರೆಡಿಯಾಗಿರುತ್ತೆ. ಹಾಗೆ ಇದನ್ನು ಒಲೆ ಮೇಲೆ ಕೂಡ ಮಾಡಬಹುದು. ಒಲೆ ಮೇಲೆ ಇದೇ ರೀತಿಯಾಗಿ ಒಲೆ ಮೇಲೆ ಸಿಮ್ಮಲ್ಲಿ ಸಿಮ್ಮಲ್ಲ ನೋಡಿ, ಒಂದು ಮೀಡಿಯಮ್ ಫ್ಲೇಮ್ ಇರುತ್ತೆ, ಅದರಲ್ಲಿ ಬೇಯಿಸ್ಕೊಬೇಕಾಗುತ್ತೆ. ಜಾಸ್ತಿ ಉರಿ ಕೊಡಬಾರ್ದು. ಜಾಸ್ತಿ ಉರಿ ಕೊಟ್ಟರೆ ಸೀದೋಗ್ಬಿಡುತ್ತೆ. ಓಕೆ ಫ್ರೆಂಡ್ಸ್, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.